ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಆಸೆ ಸೀರಿಯಲ್ ಸ್ಟೋರಿ ಏನೆಲ್ಲ ನಡೀತಾ ಇದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಕೃಷ್ಣ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿರ್ತಾರೆ ಮೀನಾ ಮತ್ತು ಸೂರ್ಯ. ಕ್ರಿಷ್ಗೆ ಪ್ರಜ್ಞೆ ಇರಲ್ಲ. ಆಗ ಡಾಕ್ಟರ್ ವಾಟ್ ಈಸ್ ಯುವರ್ ಮದರ್ ನೇಮ್ ಅಂತ ಕೇಳ್ತಾರೆ. ಆಗ ಕ್ರಿಶ್ ಮೈ ಮದರ್ ನೇಮ್ ಈಸ್ ಅಂತ ಹೇಳಿ ತಡವರಿಸ್ತಾ ಇರ್ತಾನೆ. ಆಗ ಮೀನನ್ ಹೇಳು ಕೃಷ್ಣಿನ ನಮ್ಮನ ನೇಮು ಅಂತೇಳಿ ಹೇಳ್ತಾರೆ. ಆಗ ಕ್ರಿಶ್ ಮೈ ಮದರ್ ನೇಮ್ ಈಸ್ ಕಲ್ಯಾಣಿ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಹೇಳ್ತಾರೆ ಅವನ ಮೆಮೊರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅವನು 1 ಅವರ್ ಅಬ್ಸರ್ವೇಷನಲ್ಲಿರಲಿ ಅಂತೇಳಿ ಹೇಳ್ತಾರೆ. ಅದಾದಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾರೆ ಸೂರ್ಯ ಮತ್ತು ಮೀನಾ. ಆಗ ಮೀನಾ ಹೇಳ್ತಾಳೆ ಕ್ರಿಷ್ಗೆ ಏನೂ ಆಗಲ್ಲ ಅಲ್ವಾ ರೀ ಅಂತ ಹೇಳಿದಾಗ ಸೂರ್ಯ ಡಾಕ್ಟರೇ ಹೇಳಿದಾರಲ್ಲ ಏನೂ ಆಗಲ್ಲ ಅಂತ ಹೇಳಿ ಸುಮ್ಮನೆ ಇರು ಅಂತೇಳಿ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ ನನಗಿನ್ನೂ ಭಯ ಕಾಡ್ತಾ ಇದೆ ರೀ, ನಾವೇನಾದ್ರು ಒಂದು ವೇಳೆ ಕಾರ್ ಡಿಕ್ಕಿ ಓಪನ್ ಮಾಡಿ ನೋಡ್ತಾ ಇಲ್ಲದೆ ಇದ್ರೆ ಕ್ರಿಷ್ಗೆ ಏನಾದ್ರು ಆಗ್ಬಿಡ್ತಿತ್ತೇನೋ ಅಂತ ಹೇಳಿ ಅನಿಸ್ತಾ ಇದೆ ಅಂತೇಳಿ ಹೇಳ್ತಾಳೆ. ಆಗ ಸೂರ್ಯ ಮೀನಾಗಿ ಹೇಳ್ತಾನೆ ಸುಮ್ಮನೆ ಓವರಾಗಿ ಥಿಂಕ್ ಮಾಡಬೇಡ, ನನಗೂ ಗೊತ್ತಿರಲಿಲ್ಲ ಅವ್ನು ಕಾರ್ ಡಿಕ್ಕಿಯಲ್ಲಿ ಯಾವಾಗ ಬಂದು ಮಲ್ಕೊಂಡ ಅಂತೇಳಿ, ನಂಗೆ ಗೊತ್ತಿಲ್ಲದೆ ನಾನು ಕೂಡ ಕಾರ್ ಓಡಿಸ್ತಾ ಇದ್ದೆ ಅಂತೇಳಿ ಹೇಳ್ತಾನೆ ಸೂರ್ಯ. ಹೇಗೂ ಸರಿಯ ಸಮಯಕ್ಕೆ ನಾವು ಅವನ್ನ ಕಾಪಾಡಿದ್ವಲ್ಲ ಅಂಥೇಳಿ ಹೇಳ್ತಾನೆ ಸೂರ್ಯ. ಆಗ ಮೀನಾ ಸೂರ್ಯ ಕೇಳ್ತಾನೆ ಹೌದು ಅವನಿಗೆ ಕ್ರಿಷ್ಗೆ ಈ ಕಾರ್ ನಮ್ಮದು ಅಂತ ಗೊತ್ತಿಲ್ವಾ ಅಂಥೇಳಿ ಕೇಳಿದಾಗ ಈ ಕಾರ್ ನಮ್ಮದು ಅಂತ ಗೊತ್ತಿದ್ರೆ ಅವ್ನು ನನ್ನ ಪಕ್ಕದಲ್ಲೇ ಬಂದು ಕೂತ್ಕೊಳ್ತಿದ್ದ ತಾನೆ ಅಂತೇಳಿ ಹೇಳ್ತಾನೆ. ಅದೇನು ಪ್ರಾಬ್ಲಮ್ಮು ಅಂತ ನಂಗೆ ಚೂರು ಐಡಿಯಾನೇ ಇಲ್ಲ, ಅದೇನಿದ್ರು ಕ್ರಿಶೇ ನಮ್ಗೆ ಹೇಳಬೇಕು ಅಂತೇಳಿ ಹೇಳ್ತಾನೆ ಸೂರ್ಯ. ಈ ಕಡೆ ಸುಮಂತ್ ಹಾಗೂ ರುಕ್ಮಿಣಿ ಸ್ಕೂಲ್ ಹತ್ರ ಬರ್ತಾರೆ. ರೋಹಿಣಿ ಅಲ್ಲೇ ನಿಂತಿರ್ತಾಳೆ. ಆಗ ಸುಮಂತ್ ಬಂದು ಕೇಳ್ತಾನೆ ಯಾಕೆ ರೋಹಿಣಿ ಇಲ್ಲೇ ನಿಂತಿದ್ಯಾ, ಬಾ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳಿದಾಗ ಇಲ್ಲ ನೀನು ಹೋಗಿ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಬಾ, ಸ್ಕೂಲಲ್ಲಿ ಸಿಕ್ಕಿದ್ನೋ ಇಲ್ವೋ ಕ್ರಿಶ್ ಅಂತ ಕೇಳ್ಕೊಂಬಾ, ನಂಗೆ ಯಾಕೋ ಭಯ ಆಗ್ತಾ ಇದೆ ಅಂತೇಳಿ ಹೇಳ್ತಾಳೆ ರೋಹಿಣಿ. ನನಗೆ ಸಿಗೋ ತನಕ ನಂಗೆ ಏನು ಬೇರೆ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ, ಪ್ರಾಣನೇ ಹೋದಂಗೆ ಆಗ್ತಾ ಇದೆ ಅಂತೇಳಿ ಹೇಳ್ತಾಳೆ ರೋಹಿಣಿ. ಸರಿ ನೀನೇನು ಜಾಸ್ತಿ ಯೋಚನೆ ಮಾಡಬೇಡ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂತೇಳಿ ಸುಮಂತ ಹೇಳ್ತಾಳೆ. ಮ್ಯಾನೇಜರ್ ಅಲ್ಲಿರುವ ಸ್ಟಾಫ್ಗೆ ಹೇಳ್ತಿರ್ತಾರೆ CCTV ಕ್ಯಾಮ್ರಾದಲ್ಲಿ ಫುಟೇಜನ್ನು ಚೆಕ್ ಮಾಡಿ ಅವನು ಎಲ್ಲಿ ಹೋಗಿದ್ದಾನೆ ಅಂಥೇಳಿ ತಿಳಿಯುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಂತ ಅಲ್ಲಿಗೆ ಬರ್ತಾಳೆ. ಕ್ರಿಶ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಮೇಡಮ್ ಅಂತ ಹೇಳಿದ್ದಕ್ಕೆ ಇನ್ನೂ ಏನೂ ಗೊತ್ತಾಗಿಲ್ಲ, ವಿಚಾರಿಸ್ತಾ ಇದ್ದೀವಿ ಅಂತೇಳಿ ಹೇಳ್ತಾರೆ ಮ್ಯಾನೇಜರ್. ಅವನೇನಾದರೂ ಮಿಸ್ಬಿಹೇವಿಯರ್ ಮಾಡಿದರೆ ನನಗೆ ತಾನೇ ಇನ್ಫಾರ್ಮ್ ಮಾಡಬೇಕು, ನೀವು ಗದರಿಸಿರ್ತೀರಾ ಅಂತ ಅನಿಸುತ್ತೆ, ಅದಕ್ಕೆ ಅವ್ನು ಹೆದರ್ಕೊಂಡು ಓಡೋಗಿದ್ದಾನೆ ಅಂತ ಹೇಳಿದಾಗ ಹಾಗೇನೂ ಇಲ್ಲ ಅಂತ ಹೇಳ್ತಾರೆ ಮ್ಯಾನೇಜರ್. ಆಗ ಮ್ಯಾನೇಜರ್ ಹೇಳ್ತಾರೆ ಅದು ಹಾಗಲ್ಲ, ಅವ್ನು ಪೆನ್ಸಿಲಿಂದ ಅವ್ನ ಫ್ರೆಂಡ್ಗೆ ಗುದ್ದುಬಿಟ್ಟಿದ್ದಾನೆ, ಅದರಿಂದ ಏನಾದರೂ ಅವ್ನಿಗಾಗಿದ್ರೆ ನಾನು ತಾನೇ ಉತ್ತರ ಕೊಡಬೇಕಿತ್ತು ಅಂತೇಳಿ ಹೇಳ್ತಾರೆ. ಅವನು ಈ ತಪ್ಪನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಅಂಥೇಳಿ ನಾನು ಈ ಥರ ಹೆದರಿಸಿದ್ದು ಅಷ್ಟೇ ಅಂತೇಳಿ ಹೇಳ್ತಾರೆ. ಆಗ ಸುಮಂತ ಹೇಳ್ತಾಳೆ ನಂಗೆ ಅವೆಲ್ಲ ಗೊತ್ತಿಲ್ಲ, ಅವರಮ್ಮ ಕೇಳಿದ್ರೆ ನಾನೇನು ಅಂತ ಉತ್ತರ ಕೊಡಬೇಕು, ನೀವೇ ಹೇಳಿ ಮ್ಯಾನೇಜರ್ ಅಂಥೇಳಿ ಗದರ್ತಾಳೆ. ಆದರೆ ಏನು ಮಾಡೋದು ಮೇಡಮ್, ನಮ್ಮವರು ಅವ್ರನ್ನ ಹುಡುಕ್ತಾ ಇದ್ದಾರೆ ಮ್ಯಾನೇಜರ್ ಹೇಳ್ತಾರೆ. ಆಗ ಸುಮಂತ ಪೊಲೀಸ್ ಹೆಲ್ಪ್ ತಗೊಳ್ಳೋಣ ಅಂತ ಹೇಳಿದ್ದಕ್ಕೆ ಏನು ಬೇಡ, ನಮ್ಮವರೇ ಹುಡುಕ್ತಾ ಇದ್ದಾರೆ ಅಂಥೇಳಿ ಮ್ಯಾನೇಜರ್ ಹೇಳ್ತಾರೆ. ನೀವೇನು ಆ ಥರ ಮಾಡಿ ಯಾವುದೇ ಥರ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ಅಂತೇಳಿ ಸುಮಂತಾಗಿ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಸುಮಂತ ಹೇಳ್ತಾಳೆ ಕ್ರಿಶ್ ಅಮ್ಮ ನಂಗೆ ಅವಾಗಲಿಂದ ಫೋನ್ ಮಾಡ್ತಾನೆ ಇದ್ದಾರೆ ಅಂತ ಹೇಳಿದ್ದಕ್ಕೆ ಮ್ಯಾನೇಜರ್ ಹೇಳ್ತಾರೆ ನಮ್ಮ ಸ್ಕೂಲಿಂದ ಒಂದು ಹುಡುಗ ಮಿಸ್ ಆಗಿದ್ದಾನೆ ಅಂಥೇಳಿ ನಮಗೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಾವು ಕೂಡ ಅವನನ್ನು ಎಲ್ಲ ರೀತಿಯಲ್ಲಿ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾನೆ ಮ್ಯಾನೇಜರ್. ಅದು ಅಲ್ಲದೆ ಸ್ಕೂಲಿದ್ದು ರೆಪ್ಯುಟೇಷನ್ ಹಾಳಾದರೆ ಮ್ಯಾನೇಜ್ಮೆಂಟ್ಗೆ ನಾನು ಬೇರೆ ಉತ್ತರ ಕೊಡಬೇಕಲ್ವಾ, ಅವನ್ನ ಹುಡ್ಕೋ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಪ್ಲೀಸ್ ನನ್ನ ಮಾತನ್ನು ಕೇಳಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ತಾನೆ ಮ್ಯಾನೇಜರ್. ಓಕೆ ನಾನು ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ, ಕ್ರಿಶ್ ಬಗ್ಗೆ ಏನಾದರೂ ಗೊತ್ತಾದರೆ ಕಾಲ್ ಮಾಡಿ ಅಂತೇಳಿ ಸುಮಂತ ಹೇಳ್ತಾಳೆ. ಈ ಕಡೆ ರೋಹಿಣಿ ಸುಮಂತ ಕೇಳ್ತಾಳೆ ಎಲ್ಲಿ ನನ್ನ ಕ್ರಿಶ್ ಸಿಕ್ಕದ್ನಾ ಅಂತ ಹೇಳಿ. ಆಗ ಹೇಳ್ತಾಳೆ ಮ್ಯಾನೇಜರ್ ಹುಡುಕ್ತಾ ಇದ್ದಾರಂತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸಿಗ್ತಾನಂತೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ ನಾನು ಒಳ್ಳೆ ಸ್ಕೂಲ್ ಅಂತ ತಂದು ಇಲ್ಲಿ ಸೇರಿಸಿದ್ರೆ ಇಲ್ಲಿ ನೋಡಿದ್ರೆ ಹೀಗಾಗಿದೆ, ನಾನು ಮಾಡಿರೋ ತಪ್ಪಿಗೆ ನನ್ನ ಮಗ ಬೇರೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಗೋಳಾಡ್ತಾಳೆ. ಆಗ ಸುಮಂತ ನೀನೇನು ಅಳಬೇಡ, ಅವ್ನು ಸಿಕ್ಕೇ ಸಿಗ್ತಾನೆ, ಮ್ಯಾನೇಜ್ಮೆಂಟ್ ಅವರು ಹುಡ್ಕೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀನು ಮನೆಗೆ ಹೋಗು ಅಂತೇಳಿ ಸಮಾಧಾನ ಮಾಡ್ತಾಳೆ. ಈ ಕಡೆ ಸೂರ್ಯ ಹಾಗೂ ಮೀನಾ ಕೃಷ್ಣ ಮನೆ ಕರ್ಕೊಂಬಂದಿದ್ದಾನೆ ನೋಡಿ ಕುಸುಮ ಅವರು ಗಾಬರಿಯಿಂದ ಏನಾಗಿತ್ತಪ್ಪ ಅಂಥೇಳಿ ಕೇಳ್ತಾರೆ. ಅಂಥದ್ದೇನೂ ಅಪಾಯ ಇಲ್ಲಮ್ಮ, ಅವನು ಡಿಕ್ಕಿಯಲ್ಲಿದ್ನಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಪ್ರಜ್ಞೆ ತಪ್ಪಿತ್ತಷ್ಟೇ ಅಂತೇಳಿ ಹೇಳ್ತಾನೆ ಸೂರ್ಯ. ಆಗ ಮೀನಾ ಅವಳು ಕೂಡ ಹ್ಞೂ ಅಮ್ಮ ಅವನ ಆರಾಮಾಗಿದ್ದಾನೆ ಅಂತ ಹೇಳಿದಾಗ ಕುಸುಮ ಅವ್ರು ಕೇಳ್ತಾರೆ ಕೃಷ್ ನೀನು ಹೇಗೆ ಹೋಗಿ ಕಾರಲ್ಲಿ ಕೂತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಸೂರ್ಯ ಇರಿಯತ್ತೆ ಒಂದೇ ಸಮನೆ ಪ್ರಶ್ನೆ ಕೇಳಬೇಡಿ, ಮಂಜ ಸ್ಟೂಲ್ ಕೊಡೋ ಕೂತ್ಕೊಳ್ಳೋಕ್ಕೆ ಅಂಥೇಳಿ ಕೇಳ್ತಾನೆ. ಮೊದಲು ಕುಡಿಯೋಕ್ಕೆ ಹಾಲೇನಾದರೂ ಕುಡಿಯತ್ತೆ ಅಂಥೇಳಿ ಸೂರ್ಯ ಕೇಳಿದಾಗ ಇರು ನಾನು ತೊಗೊಂಬರ್ತೀನಿ ಅಂಥೇಳಿ ಕನಕ ಒಳಗಡೆ ಹೋಗ್ತಾಳೆ. ನಂತರ ಎಲ್ಲರೂ ಕೃಷ್ಣ ಪ್ರಶ್ನೆ ಮಾಡ್ತಾರೆ ಯಾಕಪ್ಪ ನೀನು ಕಾರ್ನಲ್ಲಿ ಡಿಕ್ಕಿಯಲ್ಲಿ ಕೂತಿದ್ದೆ, ನೀನು ನನ್ನ ಜೊತೆನೇ ಮುಂದೆನೇ ಕೂತ್ಕೋಬೋದಿತ್ತಲ್ಲ ಅಂತೇಳಿ ಸೂರ್ಯ ಕೇಳ್ತಾನೆ ಕ್ರಿಶ್ಗೆ. ಆಗ ಕ್ರಿಶ್ ಹೇಳ್ತಾನೆ ಅದು ನಿಮ್ಮ ಕಾರ್ ಅಂತ ಗೊತ್ತಿರಲಿಲ್ಲ ಅಂಕಲ್, ನಾನು ಸ್ಕೂಲಿಂದ ಓಡಿ ಬಂದು ಆ ಕಾರ್ನಲ್ಲಿ ಹತ್ತಿ ಕೂತಿದ್ದು ಅಂತೇಳಿ ಹೇಳ್ತಾನೆ. ಆಗ ಮೀನೇ ಹೇಳ್ತಾಳೆ ಆ ಬೋರ್ಡಿಂಗ್ ಸ್ಕೂಲ್ ಬಗ್ಗೆ ನನಗೆ ಗೊತ್ತು, ಯಾಕಂದರೆ ನಾನು ಹೂವಿನ ಆರ್ಡರ್ ತೊಗೊಳಕ್ಕೋಸ್ಕರ ಅಂತ ಅಲ್ಲಿ ಹೋಗಿದ್ದೆ ಅಂತೇಳಿ ಹೇಳ್ತಾಳೆ.
ಅದು ಅಲ್ಲದೆ ಕೃಷ್ಣ ಯಾಕೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿದ್ದು, ಅವ್ನ ಅಮ್ಮಂಗೆ ಅವ್ರ ಮೇಲೆ ಅಕ್ರೆನೇ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾ ಇರಬೇಕಾದ್ರೆ ಮೀನಾ ಕೇಳ್ತಾಳೆ, ನಿಂಗೆ ಆ ಸ್ಕೂಲಲ್ಲಿ ಓದೋಕ್ಕೆ ಇಷ್ಟ ಇಲ್ವಾ ಅಂತ ಹೇಳಿ. ಅದು ಅಲ್ಲದೆ ನೀನು ಆ ಸ್ಕೂಲಲ್ಲಿ ಓದ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ, ನಾನು ಆ ಸ್ಕೂಲಿಗೆ ತುಂಬ ಸತಿ ಬಂದಿದ್ದೀನಿ ಅಂತೇಳಿ ಹೇಳ್ತಾಳೆ ಮೀನಾ. ನಾನು ಕೂಡ ನಿಮ್ಮನ್ನು ಒಂದ್ಸತಿ ನೋಡಿದ್ದೀನಿ ಅಂತೇಳಿ ಕ್ರಿಶ್ ಹೇಳಿದಾಗ, ನೀನು ನನ್ನನ್ನು ಕರಿಬೇಕಿತ್ತಲ್ವಾ ಅಂತ ಹೇಳಿದಾಗ, ನಾನು ನಿಮ್ಮನ್ನೊಮ್ಮೆ ಕರೆದೆ ಆದರೆ ನೀವು ತಿರುಗಿ ನೋಡಲಿಲ್ಲ ಅಂತೇಳಿ ಹೇಳ್ತಾನೆ ಕ್ರಿಶ್. ಅಷ್ಟರಲ್ಲಿ ಸೂರ್ಯ ಹೇಳ್ತಾನೆ, ಕ್ರಿಶ್ ನಿಂಗೆ ಸ್ಕೂಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಬೇಕಲ್ವಾ ಅಂಥೇಳಿ ಹೇಳ್ತಾನೆ. ಆಗ ಕ್ರಿಶ್ ಹೇಳ್ತಾನೆ, ಸ್ಕೂಲಲ್ಲಿ ಬೇರೆ ಯಾರ ಜೊತೆನೂ ಫೋನಲ್ಲಿ ಮಾತಾಡೋ ಆಗಿಲ್ಲ, ಗಾರ್ಡಿಯನ್ ಮತ್ತು ಪೇರೆಂಟ್ಸ್ ಜೊತೆ ಮಾತ್ರ ಮಾತಾಡ್ಬೋದು ಅಂತೇಳಿ ಹೇಳ್ತಾನೆ. ಈ ಕಡೆ ಕನಕ ಕ್ರಿಶ್ಗೆ ಹಾಲು ತಂದು ಕುಡಿ ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ಸೂರ್ಯ ಹೇಳ್ತಾನೆ, ಈ ಕೃಷ್ಣ ನೋಡಿದ್ರೆ ಈ ಪರಿಸ್ಥಿತಿನಲ್ಲಿ ಅವನ್ನ ಸ್ಕೂಲಿಗೆ ಬಿಡೋ ಸರಿಯಲ್ಲ ಅನಿಸ್ತಾ ಇದೆ, 4 ದಿನ ನಿಮ್ಮ ಮನೆಯಲ್ಲೇ ಇರ್ಬೋದಾ ಅಂತ ಹೇಳಿ ಕುಸುಮ ಅವ್ರಿಗೆ ಕೇಳಿದಾಗ, ಅದಕ್ಕೇನಂತೆ ಇವ್ನು ನಮ್ಮ ಜೊತೆನೇ ಇರಲಿ ಅಂತೇಳಿ ಹೇಳ್ತಾರೆ ಕುಸುಮ. ಅದಕ್ಕೆ ಕುಸುಮ ಅವರು ಹೇಳ್ತಾರೆ, ಏನೂ ತೊಂದರೆ ಇಲ್ಲ, ಅವ್ನು ಇಂಥ ಕಷ್ಟದಲ್ಲಿ ಬಂದಿದ್ದಾನೆ, ಅವ್ನು ನಮ್ಮ ಜೊತೆನೇ ಇರಲಿ ಅಂತೇಳಿ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, ಕ್ರಿಶ್ ನೀನು ಅಜ್ಜಿ ಮತ್ತು ಮಾಮನ ಜೊತೆ ಇರ್ತೀಯಾ, ಅವ್ರು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ, ಅದು ಅಲ್ಲದೆ ನಾವು ಕೂಡ ಬಂದು ನಿನ್ನನ್ನು ನೋಡಿ ಹೋಗ್ತೀವಿ ಅಂತೇಳಿ ಹೇಳ್ತಾಳೆ. ಆಗ ಕ್ರಿಶ್ ಹೇಳ್ತಾನೆ, ಸರಿ ಆಂಟಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ. ಆಗ ಸೂರ್ಯ ಹೇಳ್ತಾನೆ, ಸ್ವಲ್ಪ ದಿನ ಅಷ್ಟೇ ಅತ್ತೆ, ಇವನು ಅಮ್ಮ ಮತ್ತು ಅಜ್ಜಿ ಎಲ್ಲಿದ್ದಾರೆ ಅಂತ ಹೇಳಿ ನಾನು ಹುಡುಕಿ ನಂತರ ಇವನನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳ್ತಾನೆ. ಅದಕ್ಕೇನಂತೇಳಿ ಅಂದರೆ ಎಷ್ಟು ದಿನ ಬೇಕಾದರೂ ಇವನು ನಮ್ಮ ಜೊತೆ ಇರ್ಬೋದು ಅಂತೇಳಿ ಹೇಳ್ತಾರೆ ಕುಸುಮ. ಆಗ ಮಂಜ ಹೇಳ್ತಾನೆ, ಈ ಹುಡುಗನ ಸ್ಕೂಲ್ನವ್ರು ಬೇರೆ ಹುಡುಕ್ತಾ ಇದ್ರು ಅಂತೇಳಿ ಹೇಳ್ತಾ ಇದ್ರಲ್ಲ ಬಾವ, ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ಅಂತೇಳಿ ಪ್ರಶ್ನೆ ಮಾಡ್ತಾನೆ ಸೂರ್ಯಗೆ. ಅಷ್ಟರಲ್ಲಿ ಮೀನಾ ಹೇಳ್ತಾಳೆ, ಅದು ಸರಿನೇ, ಆ ಸ್ಕೂಲ್ನವ್ರು ನನಗೆ ಪರಿಚಯ ಇದೆ, ನಾವು ಮೊದಲು ಸ್ಕೂಲ್ಗೆ ಹೋಗಿ ಅಲ್ಲಿ ಏನು ನಡೆದಿದೆ ಅಂತೇಳಿ ತಿಳ್ಕೊಂಬರೋಣ ಅಂತೇಳಿ ಹೇಳ್ತಾಳೆ ಸೂರ್ಯಗೆ. ಆಗ ಸೂರ್ಯ ಹೇಳ್ತಾನೆ, ಹೌದು ಸ್ಕೂಲಲ್ಲಿ ಏನು ನಡೆದಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಬಾ ಹೋಗೋಣ ಅಂತ ಹೇಳ್ತಾನೆ. ಸರಿ ಅಮ್ಮ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತೇಳಿ ಹೇಳಿ ಹೊರಟ್ಬಿಡ್ತಾರೆ ಸೂರ್ಯ ಮತ್ತು ಮೀನಾ. ಈ ಕಡೆ ರೋಹಿಣಿ ಅಳ್ತಾ ಇರ್ತಾಳೆ, ಸುಮಂತ ಸಮಾಧಾನ ಮಾಡ್ತಾ ಇರ್ತಾಳೆ, ನೀನು ಅಳ್ತಾ ಇದ್ರೆ ಅವನೇನು ಸಿಕ್ಬಿಡ್ತಾನ, ಮ್ಯಾನೇಜ್ಮೆಂಟ್ ಅವ್ರು ಹೇಳಿದಾರೆ ತಾನೇ ಹುಡುಕಿ ಕೊಡ್ತೀವಿ ಅಂತ ಹೇಳಿ, ನೀನು ಅಳ್ಬೇಡ ಅಂತೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ. ಟೈಮ್ ಬೇರೆ ಓಡ್ತಾ ಇದೆಯಲ್ಲ, ನನಗೆ ಅವನಿನ್ನೂ ಸಿಕ್ಕಿಲ್ವಲ್ಲ ಅಂತ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಂತ ಹೇಳ್ತಾಳೆ, ಅವನಿಗೇನೂ ಆಗಲ್ಲ ಅಂತ ಹೇಳಿ. ಈ ಕಡೆ ರೋಹಿಣಿ ಸೂರ್ಯನ ಕಾರ್ ಬರ್ತಾ ಇರೋದನ್ನು ಗಮನಿಸಿ ಹೋಗಿ ಬಚ್ಚಿಟ್ಕೊಳ್ತಾರೆ. ಈ ಕಡೆ ರೋಹಿಣಿ ಯೋಚನೆ ಮಾಡ್ತಾಳೆ, ಈ ಸೂರ್ಯ ಯಾಕೆ ಈ ಸ್ಕೂಲ್ ಹತ್ರ ಬಂದು ಬರ್ತಾ ಇದ್ದಾನೆ ಅಂತ ಹೇಳಿ. ಆಗ ಸುಮಂತ ಹೇಳ್ತಾಳೆ, ಏನಾಗಿದೆ ಅಂತ ಹೇಳಿ ನಾನು ಹೋಗಿ ವಿಚಾರ ಮಾಡ್ಕೊಂಬರ್ತೀನಿ ಅಂತ ಹೇಳಿ. ಆಗ ರೋಹಿಣಿ ಹೇಳ್ತಾಳೆ, ಈಗ ಬೇಡ ಆಮೇಲೆ ತಿಳ್ಕೊಳ್ಳೋಣ ಅಂತ ಹೇಳಿ. ಈ ಕಡೆ ಸ್ಕೂಲ್ಗೆ ಹೋಗ್ತಿದ್ದಂಗೆ ಮೀನಾಗೆ ಪ್ರಶ್ನೆ ಮಾಡ್ತಾರೆ ಮ್ಯಾನೇಜರ್, ಏನು ಮೀನಾ ಹೂ ಕೊಡೋದಕ್ಕೋಸ್ಕರ ಸ್ಕೂಲಿಗೆ ಬಂದ್ಯಾ ಅಂತ ಹೇಳಿ. ಆಗ ಮೀನಾ ಹೇಳ್ತಾಳೆ, ಇದು ನನ್ನ ಹಸ್ಬೆಂಡ್ ಅಂತ ಹೇಳಿ ಸೂರ್ಯಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾನೆ, ನಾನು ಮೀನಾ ಹಸ್ಬೆಂಡ್, ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಸ್ಕೂಲಲ್ಲಿ ಕ್ರಿಶ್ ಅಂತ ಹೇಳಿ ಹುಡುಗ ಓದ್ತಾ ಇದ್ದಾನಲ್ಲ ಅಂತ ಹೇಳಿ ಹೇಳ್ತಾನೆ. ಹೌದು, ಆ ಹುಡುಗನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು ಅಂತ ಹೇಳಿ ಸೂರ್ಯಗೆ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ, ಯಾಕಂದರೆ ಅವ್ರ ಅಜ್ಜಿ ನಮ್ಮೂರ ಪಕ್ಕದಲ್ಲೇ ಇರ್ತಾರೆ. ಎಲ್ಲ ಸರಿ, ಆದರೆ ಕ್ರಿಶ್ ಅಂತ ಹೇಳಿ ತಡವರಿಸ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾನೆ, ನನಗೆ ಗೊತ್ತು ಸ್ಕೂಲಿಂದ ಮಿಸ್ಸಿಂಗ್ ಇದ್ದಾನೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಆಗ ಮ್ಯಾನೇಜರ್ಗೆ ಮೀನಾ ಹೇಳ್ತಾಳೆ, ಕ್ರಿಶ್ ಈಗ ನಮ್ಮ ಜೊತೆ ಜೋಪಾನವಾಗಿದ್ದಾನೆ ಅಂತ ಹೇಳಿ. ಆಗ ಮ್ಯಾನೇಜರ್ ಹೇಳ್ತಾರೆ, ಥ್ಯಾಂಕ್ ಗಾಡ್, ಅವ್ನು ಕಾಣ್ತಾ ಇಲ್ಲ ಅಂತ ಹೇಳಿ ನಾವು ಗಾಬರಿ ಆಗಿದ್ವಿ, ಅವ್ನು ಸೇಫ್ ಆಗಿದ್ದಾನಲ್ವಾ ಅಂತ ಹೇಳಿ ನಿಟ್ಟುಸಿರ್ಬಿಡ್ತಾರೆ. ಅದೆಷ್ಟು ಹುಡುಕಾಡಿದ್ವಿ ಗೊತ್ತಾ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾ ಇರ್ಬೇಕಾರೆ, ಹೌದು ಅದಕ್ಕೋಸ್ಕರ ನಾವು ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಬಂದ್ವಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮ್ಯಾನೇಜರ್ಗೆ. ಅವನು ಆರಾಮಾಗಿದ್ದಾನಲ್ಲ, ಅವ್ನಿಗೇನಾದರೂ ಸಮಸ್ಯೆ ಆಗಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ, ಇಲ್ಲ ಅವನು ಆರೋಗ್ಯವಾಗೇ ಇದ್ದಾನೆ ಅಂತ ಹೇಳಿ ಹೇಳ್ತಾಳೆ ಮೀನಾ. ಅದೆಲ್ಲ ಸರಿ, ನಿಮ್ಮ ಕಾರಲ್ಲಿ ಹೇಗೆ ಬಂದ ಕ್ರಿಶ್ ಅಂತ ಹೇಳಿದಾಗ ಎಲ್ಲ ನಡೆದಿದ್ದ ಘಟನೆನ ವಿವರಿಸ್ತಾರೆ ಸೂರ್ಯ ಮತ್ತು ಮೀನಾ. ಸರಿ, ನೀವು ಬರಬೇಕಾದ್ರೆ ಅವನನ್ನು ಕರ್ಕೊಂಬರ್ಬೋದಿತ್ತಲ್ಲ ಅಂಥೇಳಿ ಮ್ಯಾನೇಜರ್ ಹೇಳಿದಾಗ, ಇಲ್ಲ ಅವನು ತುಂಬ ಭಯಪಟ್ಟಿದ್ದಾನೆ, ಅದಕ್ಕೆ ಅವನ್ನ ಮನೇಲೇ ಇಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಆಗ ಮ್ಯಾನೇಜರ್ ಹೇಳ್ತಾರೆ, ಸರಿ ಅವನು ಆರೋಗ್ಯವಾಗಿ ಸೇಫ್ ಆಗಿದ್ದಾನಲ್ಲ ಅದೇ ನಮಗೆ ಸಾಕು, ಅದು ಅಲ್ಲದೆ ಅವ್ನ ಗಾರ್ಡಿಯನ್ ಬೇರೆ ಅವನ್ನ ಹುಡುಕ್ತಾ ಇದ್ದಾರೆ, ಅವ್ರು ಇಲ್ಲೇ ಪಕ್ಕದಲ್ಲಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಮೊದಲು ಇನ್ಫಾರ್ಮ್ ಮಾಡ್ತೀನಿ ಅಂತೇಳಿ ಹೇಳ್ತಾರೆ ಮ್ಯಾನೇಜರ್. ಓ ಹೌದಾ, ಒಳ್ಳೇದಾಯಿತು, ಕರೆಸಿ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಸೂರ್ಯ ಸರಿ ಅಂಥೇಳಿ ಮ್ಯಾನೇಜರ್ ಸುಮಂತಾಗೆ ಫೋನ್ ಮಾಡ್ತಾರೆ. ಸುಮಂತ ಮ್ಯಾನೇಜರ್ ಫೋನ್ ಬರ್ತಾ ಇದೆ ಅಂತ ಹೇಳಬೇಕಾದ್ರೆ ರೋಹಿಣಿ ಪಿಕ್ ಮಾಡು ಅಂತ ಹೇಳ್ತಾಳೆ. ಆಗ ಮ್ಯಾನೇಜರ್ ಹೇಳ್ತಾರೆ, ಕ್ರಿಶ್ ಸಿಕ್ಬಿಟ್ಟ ಅಂತ ಹೇಳಿ. ಆಗ ಮ್ಯಾನೇಜರ್ ಹೇಳ್ತಾರೆ, ಅವನು ತುಂಬ ಆರಾಮಾಗಿದ್ದಾನೆ, ಏನು ಪ್ರಾಬ್ಲಮ್ ಏನಿಲ್ಲ, ನೀವೆಲ್ಲಿದ್ದೀರಾ ಅಂತ ಹೇಳಿದಾಗ ಸುಮಂತ ನಾನು ಇಲ್ಲೇ ಪಕ್ಕದಲ್ಲಿದ್ದೀನಿ ಅಂತೇಳಿ ಹೇಳ್ತಾಳೆ. ನನ್ನ ಆಫೀಸ್ ರೂಮ್ಗೆ ಬರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಸುಮಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ನಂಗೆ ಗೊತ್ತು ಸುಮಂತ, ನನಗೆಲ್ಲ ಗೊತ್ತಾಯಿತು, ನಂಗೆ ಅನಿಸ್ತಾ ಇದೆ ಸೂರ್ಯ ಮೀನಾ ಜೊತೆನೇ ಕ್ರಿಶ್ ಇದ್ದಾನೆ ಅಂತೇಳಿ ಹೇಳ್ತಾಳೆ ರೋಹಿಣಿ. ಏನೇ ಮಾತಾಡ್ತಾ ಇದೀಯಾ, ಕ್ರಿಶ್ ಅವ್ರ ಹತ್ರ ಹೇಗೆ ಹೋಗಿರ್ತಾನೆ ಅಂತ ಹೇಳಿದಾಗ, ಅಲ್ಲಿ ಹೋಗಿ ವಿಚಾರಿಸಿದ್ರೆ ತಾನೇ ಗೊತ್ತಾಗೋದು ಅಂತೇಳಿ ಹೇಳ್ತಾಳೆ ರೋಹಿಣಿ.
ಸುಮಂತ ಮ್ಯಾನೇಜರ್ ಹತ್ರ ಬಂದು ಮಾತಾಡ್ತಾ ಇರಬೇಕಾದ್ರೆ ಮ್ಯಾನೇಜರ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇದೇ ಕೃಷ್ಣ ಗಾರ್ಡಿಯನ್ ಅಂತ ಹೇಳಿ. ಆಗ ಮೀನಾ ನೀವಾ ಅಂತೇಳಿ ಹೇಳಿದಾಗ ಸುಮಂತ, ನೀವು ಪೂಜಾ ಫ್ರೆಂಡ್ ಅಲ್ವಾ ಅಂತೇಳಿ ಹೇಳ್ತಾಳೆ ಸುಮಂತ. ಆಗ ಸೂರ್ಯ ಹೇಳ್ತಾನೆ, ಏನಮ್ಮ ನಿಂಗೆ ಇವ್ರು ಮೊದಲೇ ಗೊತ್ತಾ ಅಂತ ಹೇಳಿದಾಗ, ಹೌದು ಇವ್ರು ಪೂಜಾ ಫ್ರೆಂಡು ಅಂತೇಳಿ ಹೇಳ್ತಾಳೆ. ಅದು ಅಲ್ಲದೆ ಇವರು ರೋಹಿಣಿಗೂ ಫ್ರೆಂಡ್ ಅಂತ ಹೇಳ್ತಾಳೆ ಮೀನಾ. ನೀವೇನಾ ಕ್ರಿಶ್ ಗಾರ್ಡಿಯನ್ ಅಂತ ಹೇಳಿ ಸುಮಂತಾಗೆ ಪ್ರಶ್ನೆ ಮಾಡಿದಾಗ ಸೂರ್ಯ, ಹೌದು ಕ್ರಿಶ್ ಅಮ್ಮ ನನ್ನ ಫ್ರೆಂಡ್ ಅಂತೇಳಿ ಹೇಳ್ತಾಳೆ ಸುಮಂತ. ಆಗ ಸೂರ್ಯ ಹೇಳ್ತಾಳೆ, ಏನ್ ಮೀನಾ ಇದು, ಸುತ್ಕೊಂಡು ಬಂದ್ರು ಎಲ್ಲರೂ ಪಾರ್ಲರ್ ಅಮ್ಮನ ಫ್ರೆಂಡೇ ಆಗಿರ್ತಾರಲ್ಲ ಅಂತೇಳಿ ಹೇಳ್ತಾನೆ. ಸುಮಂತ ಕ್ರಿಶ್ ಎಲ್ಲಿ ಅಂತ ಕೇಳಿದಾಗ ಇವ್ರ ಮನೇಲಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಮ್ಯಾನೇಜರ್. ಸದ್ಯ ನಂಗೀಗ ನೆಮ್ಮದಿ ಆಯ್ತು, ಸದ್ಯ ಕ್ರಿಶ್ ಸಿಕ್ಕದ್ನಲ್ಲ ಅಂತ ಹೇಳಿ ಸುಮಂತ ಸಮಾಧಾನ ಪಡ್ಕೊತಾಳೆ. ಮೀನಾ ಹೇಳ್ತಾಳೆ, ಕೃಷ್ಣ ಆರೋಗ್ಯಕ್ಕೇನೂ ಸಮಸ್ಯೆ ಇಲ್ಲ, ಅವ್ನು ಸ್ವಲ್ಪ ಭಯ ಪಟ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸುಮಂತ ಹೇಳ್ತಾಳೆ, ಕೃಷ್ಣ ನನಗೆ ತಂದೊಪ್ಸ್ಬಿಡಿ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ನೀವು ಹೇಳಿದ ತಕ್ಷಣ ತಂದ್ಬಿಡೋಕ್ಕಾಗಲ್ಲ, ಅವ್ನು ಸ್ಕೂಲಲ್ಲಿ ನಡೆದಿರೋ ಘಟನೆಯಿಂದ ತುಂಬ ಭಯಪಟ್ಟಿದ್ದಾನೆ ಗೊತ್ತಾ ಅಂತೇಳಿ ಹೇಳ್ತಾನೆ. ಅವನ್ನ ಒಂದೆರಡು ದಿನ ಇಟ್ಕೊಂಡು ಅವನಿಗೆ ಸಮಾಧಾನ ಆದಮೇಲೆ ನಾವೇ ತಂದುಬಿಡ್ತೀವಿ. ಅವ್ನು ಯಾಕೆ ಭಯ ಪಟ್ಕೊಂಡಿದ್ದಾನೆ, ಸ್ಕೂಲಲ್ಲಿ ಅಂಥದ್ದು ಏನು ನಡೀತು ಅಂಥೇಳಿ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದಿರೋದು ನಾವು ಅಂತೇಳಿ ಹೇಳ್ತಾನೆ ಸೂರ್ಯ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗೀತು. ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು. ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್.